ಭಾಳ ಜನ ಸಾಧನೆ ಮಾಡಿದ್ದೀರಿ, ಶ್ರಮ ಪಟ್ಟಿದ್ದೀರಿ, ನಿಮಗೆ ಅವರು ಗುರುಸಿದ್ದಾರೆ. ನನಗೊಂದು ಶಾಲೆಯಲ್ಲಿ ಒಂದು ನಮ್ಮ ಮೇಷ್ಟ್ರು ಹೇಳ್ಕೊಟ್ಟಿದ್ದು ಒಂದು ಶ್ಲೋಕ ನನಗೆ ಬರ್ತು. ಪರೋಪಕಾರಾಯ ಫಲಂತಿ ವೃಕ್ಷಾಯ, ಪರೋಪಕಾರಾಯ ವಹಂತಿ ನದ್ಯಾಯ, ಪರೋಪಕಾರಾಯ ದುಹಂತಿ ಗಾವ, ಪರೋಪಕಾರ ಇದಂ ಶರೀರ. ಅಂದರೆ ಪರೋಪಕಾರ ಪರಂತಿ, ಅದು ಈ ಮರ ಇದೆಯಲ್ಲ, ಈ ಮರಕ್ಕೇನು ಸ್ವಂತಕ್ಕೇನು ಪ್ರಯೋಜನ ಇಲ್ವಂತೆ. ಇದು ಬೇರೆಯವ್ರಿಗೆ ನೆರಳು ಕೊಡೋದು, ಸೌದೆ ಕೊಡೋದು, ಹಣ್ಣು ಕೊಡೋದು, ಹಿಂಗೆ ಉಪಯೋಗಕ್ಕೆ ಬರ್ತದಂತೆ. ಇಲ್ಲ ಎಲೆ ಬಿದ್ದರೆ ಅದು ಗೊಬ್ಬರ ಆಗ್ತದಂತೆ. ಅದು ಸ್ವಂತಕ್ಕೇನು ಮರಕ್ಕೇನು ಪ್ರಯೋಜನ ಆಗೋದಿಲ್ಲ. ದುಹಂತಿ ಗಾವ ಅಂದರೆ ಈ ಹಾವು ಇದಿದೆಯಲ್ಲ, ಹಸು, ಅದಕ್ಕೂ ಏನೋ ಸ್ವಂತಕ್ಕೇನು ಪ್ರಯೋಜನ ಇಲ್ವಂತೆ. ಅದು ಕೂಡ ಹೊಲ ಉಳೋದು, ಗೊಬ್ಬರ ಕೊಡೋದು, ತುಪ್ಪ ಕಾಲು ಕೊಡೋದು, ಅದರಿಂದ ತುಪ್ಪ ಮಾಡೋದು, ಅದು ಕೂಡ ಅದು ವೈಯಕ್ತಿಕವಾದೇನೋ ಪ್ರಯೋಜನ ಇರುತ್ತೆ. ವಹಂತಿ ನದ್ಯ ನದಿ, ಅದು ಕೂಡ ಹರಿತಾ ಇರ್ತದೆ, ಅದಕ್ಕೇನು ಸ್ವಂತಕ್ಕೇನು ಪ್ರಯೋಜನ ಇಲ್ಲಂತೆ. ಅದು ಬೇರೆಯವ್ರಿಗೆ ಕುಡಿಯೋಕ್ಕೆ ನೀರು ಕೊಡೋದು, ಜಮೀನು ನೀರು ಕೊಡೋದು, ಇಂಡಸ್ಟ್ರೀಸ್ ನೀರು ಕೊಡೋದು, ಎಲ್ಲರೂ ಕೂಡ ಬೇರೆಯವ್ರಿಗೆ ಸಹಾಯ ಮಾಡ್ತದಂತೆ ಆ ನದಿ. ಹಂಗೆ ಈ ಮನುಷ್ಯನ ಶರೀರ ಕೂಡ ಅಷ್ಟೇ. ಈಗ ನೀವು ಯಾರು ಪ್ರಶಸ್ತಿ ಯಾರು ಇವತ್ತು ಪಡ್ಕೊಂಡಿದ್ದೀರಿ, ನೀವೆಷ್ಟು ಸಂಪಾದನೆ ಮಾಡಿದ್ದೀರಿ, ಎಷ್ಟು ಊಟ ಮಾಡ್ತೀರಿ, ಎಷ್ಟು ಬಟ್ಟೆ ಹಾಕೋತೀರಿ, ಎಷ್ಟು ಈಗ ದಯಾನಂದ್ ಮಾಡಿದ್ರು, ಇನ್ನೊಬ್ರು ಬಂದರು, ಆಫೀಸರ್ಸು ಎಲ್ಲರೂ ಮಾಡಿದ್ರು. ಯಾರಿಗೂ ವೈಯಕ್ತಿಕವಾಗಿ ನಿಮ್ದೆಲ್ಲ ಕೊನೆಗೆ ಏನು ಮಾಡಿದ್ರು ತಿಂಗಳಿಗೆ ಒಂದು 50,000 25,000 ಮೇಲೆ ವೈಯಕ್ತಿಕವಾದ ಖರ್ಚು ಯಾರಿಗೂ ಆಗೋದಿಲ್ಲ. ಕೊನೆಗೆ ನೀವು ದುಡಿತಾ ಇದ್ದೀರಿ, ಯಾರಿಗೆ ದುಡಿತೀರಿ? ಸಮಾಜಕ್ಕೆ ದುಡಿತಾ ಇರ್ತೀರಿ. ಹಂಗೆ ಇವತ್ತು ನಿಮ್ಮ ಕುಟುಂಬಕ್ಕೆ ದುಡಿತಾ ಇರ್ತೀರಿ, ನಿಮ್ಮ ನಂಬ್ಕೊಂಡಂಥ ಸಿಬ್ಬಂದಿಗೆ ದುಡಿತಾ ಇರ್ತೀರಿ, ಹಂಗೆ ಸರ್ಕಾರಕ್ಕೆ ದುಡಿತಾ ಇರ್ತೀರಿ. ಏನೇ ವ್ಯವಹಾರ ಮಾಡಿದ್ರು ಸರ್ಕಾರಕ್ಕೆ 30% ಆದಾಯ ಬಂದ ತಕ್ಷಣ 33%, 34% ಟ್ಯಾಕ್ಸ್ ಕಟ್ಟಬೇಕು, GST ಕಟ್ಟಬೇಕು, ಇಂಟ್ರೆಸ್ಟ್ ಕಟ್ಟಬೇಕು. ಇವೆಲ್ಲ ಕೂಡ ಈ ಮಧ್ಯದಲ್ಲಿ ಜೊತೆಗೆ ನಿಮ್ಮ ಕುಟುಂಬ ಚೆನ್ನಾಗಿಡಬೇಕು, ನೀವು ನಮ್ದವ್ರು ಮಾಡಿರಬೇಕು. ಇದು ಎಷ್ಟು ರೀತಿ ಅನುಕೂಲ ಆಗ್ತದೆ ನೋಡಿ. ಒಂದು ಕಡೆ ಸಾಯಿಬಾಬಾ ಅವ್ರು ಒಂದಿನ ಎಲ್ಲೋ ಒಂದು ಕಡೆ ಯಾವುದೋ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ರು, ದುಡ್ಡು ಬ್ಲಡ್ ಎರಡು ಸರ್ಕ್ಯುಲೇಟ್ ಆಗಬೇಕು ಅಂತ. ಒಂದು ಕಡೆ ದುಡ್ಡು ಸೇರಿಬಿಟ್ರೆ ಇನ್ಕಮ್ ಟ್ಯಾಕ್ಸು, ಸೇಲ್ ಟ್ಯಾಕ್ಸು, ಕುಡಿಕೆಯಲ್ಲಿ ಕಳ್ಳರು ಎಲ್ಲ ಕದ್ದು ಬಿಡ್ತಾರಂತೆ ಮನೆಗಳಲ್ಲಿ. ಹಂಗೆ ಬ್ಲಡ್ ದುಡ್ಡು ಸರ್ಕ್ಯುಲೇಷನ್ ಆಗ್ತಾ ಇರ್ಬೇಕಂತೆ, ಸಮಾಜಕ್ಕೆ ಹೋಗ್ಬೇಕಂತೆ, ವಾಪಸ್ ಬರ್ತಾ ಇರ್ಬೇಕಂತೆ, ಬ್ಯಾಂಕ್ ಅವರು ದುಡ್ಡು ಕೊಡ್ತಾ ಇರ್ಬೇಕಂತೆ, ಸರ್ಕ್ಯುಲೇಷನ್ ಆಗ್ತಾ ಇರ್ಬೇಕಂತೆ. ಹಂಗೆ ಬ್ಲಡ್ಡು ಕೂಡ ಒಂದು ಕಡೆ ಏನಾದ್ರು ಸೇರಿಬಿಡ್ತು ಅಂತಂದರೆ ಅದು BP ಶುಗರು ಎಲ್ಲ ಬಂದ್ಬಿಡ್ತದಂತೆ.